ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ವೈಕುಂಠ ಏಕಾದಶಿ ಪ್ರಯುಕ್ತ ಶರವಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 1 ಲಕ್ಷ ಲಾಡುಗಳನ್ನು ಬೆಂಗಳೂರಲ್ಲಿರತಕ್ಕಂಥ ವೆಂಕಟೇಶ್ವರ ಸ್ವಾಮಿಯ ದೇವಾಲಯಗಳಿಗೆ ಕಳಿಸ್ಕೊಡುವಂಥ ವಾಡಿಕೆಯನ್ನು ಇಟ್ಕೊಂಡಿದ್ದೀನಿ. ಅದೇ ರೀತಿ ಈ ವರ್ಷ ಕೂಡ ಸ್ವಾಮಿಗೆ ಆ ಒಂದು ದೇವಸ್ಥಾನಕ್ಕೆ ಕಳಿಸಿ ನಾಳೆ ಬೆಳಿಗ್ಗೆ ವೈಕುಂಠ ಏಕಾದಶಿ 30ನೇ ತಾರೀಕು ಮಂಗಳವಾರ ಬೆಳಿಗ್ಗೆ ಬಂದಿರೋದ್ರಿಂದ ಆವತ್ತು ಅಲ್ಲಿ ಬರುವಂಥ ಭಕ್ತಾದಿಗಳಿಗೆ ಈ ಒಂದು ಪ್ರಸಾದವನ್ನು ವಿನಿಯೋಗ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಈ ಸ್ವಾಮಿಯ ಪ್ರಸಾದವನ್ನು ಸ್ವೀಕಾರ ಮಾಡಿ ತಿರುಪತಿಗೆ ಹೋಗಿ ಬರಲಿಕ್ಕೆ ಎಲ್ರಿಗೂ ಕೂಡ ಅವಕಾಶ ಇರುವುದಿಲ್ಲ, ದರ್ಶನ ಭಾಗ್ಯವನ್ನು ಸಿಗೋದಿಲ್ಲ. ಅದರಿಂದ ಆ ಸ್ವಾಮಿಯ ದರ್ಶನ ಇಲ್ಲಿಂದನೇ ಮಾಡ್ದಂಗೆ ಈ ಒಂದು ಪ್ರಸಾದ ಸ್ವೀಕಾರ ಮಾಡಿದ ಒಂದು ಖುಷಿ ಎಲ್ಲರಿಗೂ ಕೂಡ ಇರಲಿ. ಎಲ್ಲರ ಬಾಳಲ್ಲಿ ಕೂಡ ಆ ಸ್ವಾಮಿ ವೆಂಕಟೇಶ್ವರ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ಕೊಟ್ಟು ಇನ್ನಷ್ಟು ಅವರ ಜೀವನ ಯಶಸ್ವಿ ಆಗಲಿಕ್ಕೆ ಅವಕಾಶ ಮಾಡಿ ಆಶೀರ್ವಾದ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಒಂದು ತಿರುಪತಿ ಲಾಡು ಪ್ರತಿ ವರ್ಷ ಕೂಡ 15 ಜನ ಅಡಿಗೆ ಭಟ್ರು 1 ವಾರಗಳ ಕಾಲ ಇದನ್ನು ಪ್ರಿಪರೇಷನ್ನ ತಯಾರಿ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ನಿರಂತರವಾಗಿ ಮಾಡಿ ನಂದಿನಿ ತುಪ್ಪ, ನಮ್ಮ KMFನ ಪ್ರಖ್ಯಾತ ನಂದಿನಿ ತುಪ್ಪವನ್ನೇ ತರಿಸಿ ಎಲ್ಲರೂ ಕೂಡ ಈ ಒಂದು ಏನು ಈಕ್ವಲಿಟೇಷನ್ ಕೊಡುವಂಥ ಕೆಲಸವನ್ನು, ಎಲ್ಲ ರೀತಿಯಲ್ಲಿ ಗುಣಮಟ್ಟವನ್ನು ಕಾಪಾಡುವಂಥ ಕೆಲಸವನ್ನು ಈ ಒಂದು ಲಡ್ಡು ತಯಾರಿಕೆ ಒಂದು ಟೀಮ್ ಏನಿದೆ ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಜೊತೆಗೆ ಇದು ಎಲ್ಲರೂ ಕೂಡ ಸ್ವೀಕಾರ ಮಾಡಿ ಈ ವೈಕುಂಠ ಏಕಾದಶಿ ಅನ್ನೋದು ಬಹಳ ಶ್ರೇಷ್ಠವಾದ ದಿನ. ಆ ಸ್ವಾಮಿ ಶ್ರೀನಿವಾಸ ಎಲ್ಲರಿಗೂ ಕೂಡ ಅನುಗ್ರಹ ಮಾಡಿ ಆಶೀರ್ವಾದ ಮಾಡಲಿ ಅಂತೇಳಿ ಮತ್ತೊಮ್ಮೆ ಎಲ್ಲರಿಗೂ ನಾನು ಶುಭ ಹಾರೈಕೆಯನ್ನು ಕೋರ್ತಾ ಇದ್ದೀನಿ. दिने व्यापार अवरुद्ध्यर्थं साई गोल्ड